ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ. ದೇಶದೆಲ್ಲೆಡೆ ಸ್ವಾತಂತ್ರ್ಯ ಹಬ್ಬವನ್ನ ನಾವು ಆಚರಿಸ್ತಾ ಇದ್ರೆ ಆಗಸ್ಟ್ 15ನೇ ತಾರೀಕು ಕರಾಳ ದಿನವನ್ನ ಆಚರಣೆ ಮಾಡೋದಕ್ಕೆ ಖಾಸಗಿ ಶಾಲೆಗಳ ಒಕ್ಕೂಟ ನಿರ್ಧಾರವನ್ನ ಮಾಡಿದೆ. ಸರ್ಕಾರದ ವಿರುದ್ಧ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹೋರಾಟವನ್ನ ಮಾಡುತ್ತವೆ. ಯಾಕೆ ಅಂತ ಹೇಳಿದ್ರೆ ಆರ್ಆರ್ ನೀಡುವ ಮೂಲಕ ಭ್ರಷ್ಟಾಚಾರ ಮಾಡುವ ಕೆಲಸ ಸರ್ಕಾರ ಮಾಡ್ತಾ ಇದೆ. ಪಿಇಒ ಪೋಸ್ಟಿಂಗ್ಗೆ 25 ಲಕ್ಷ ಪಡೆಯುವ ಆರೋಪ ಇದೆ. ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಹಿಂಸೆ ನೀಡ್ತಾ ಇದೆ. ಕೆಪಿಎಂಟಿಸಿಸಿ ಒಕ್ಕೂಟದ ಪದಾಧಿಕಾರಿಗಳ ಗಂಭೀರ ಆರೋಪ ಇದು. ಖಾಸಗಿ ಶಾಲೆಗಳು ಶುಲ್ಕ ಮಾಹಿತಿ ನೀಡಲು ವ್ಯವಸ್ಥೆ ಮಾಡಿಲ್ಲ. ಖಾಸಗಿ ಶಾಲೆಗಳು ಶುಲ್ಕದ ಮಾಹಿತಿಯನ್ನು ನೀಡೋದಕ್ಕೆ ವ್ಯವಸ್ಥೆ ಮಾಡಿಲ್ಲ. ನಾವು ಪಡೆಯುವ ಶುಲ್ಕ ಡಿಸ್ಪ್ಲೇ ಮಾಡಲು ಸಿದ್ಧರಿದ್ದೇವೆ. ನಾವು ಎಷ್ಟು ಶುಲ್ಕವನ್ನು ಪೋಷಕರಿಂದ ಪಡಿತೀವಿ ಅದನ್ನು ಡಿಸ್ಪ್ಲೇ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ರೆಡಿ ಟು ಶೋ, ನಾವು ರೆಡಿ ಇದ್ದೇವೆ. ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಶಶಿಕುಮಾರ್ ಆಗ್ರಹ ಮಾಡಿದ್ದಾರೆ. ಕ್ಯಾಂಪ್ಸ್ ಕಾರ್ಯದರ್ಶಿ ಶಶಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಗ್ನಿಶಾಮಕ ಪ್ರಮಾಣ ಪತ್ರ, ಭೂ ಪರಿವರ್ತನೆ ನಕ್ಷೆ ಮಂಜೂರು ಸೇರಿ ಹಲವು ವಿಚಾರದಲ್ಲಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. 2017-18 ಮುಂಚಿನ ಶಾಲೆಗಳಿಗೆ ಹೊಸ ನಿಯಮದಿಂದ ತೊಂದರೆ ಆಗಿದೆ ಅನ್ನೋದನ್ನ ಕ್ಯಾಂಪ್ಸ್ ಕಾರ್ಯದರ್ಶಿ ಶಶಿಕುಮಾರ್ ಹೇಳಿದ್ದಾರೆ. ಆ ಮೂಲಕ ಆಗಸ್ಟ್ 15ನೇ ತಾರೀಕು ಕರಾಳ ದಿನವನ್ನು ಆಚರಿಸ್ತೀವಿ ಅಂತ ಹೇಳಿದ್ದಾರೆ. ಏನೇನು ಮಾತಾಡಿದ್ದಾರೆ ಕ್ಯಾಂಪ್ಸ್ ಕಾರ್ಯದರ್ಶಿ ಶಶಿಕುಮಾರ್ ನೋಡೋಣ ಬನ್ನಿ. ವರ್ಷದಿಂದ ಇರ್ತಕ್ಕಂಥ ಸಮಸ್ಯೆಗಳನ್ನು ಯಾವುದೂ ಬಗೆಹರಿಸದೆ, ನ್ಯಾಯಾಲಯದ 5 ಪ್ರತ್ಯೇಕ ಆದೇಶಗಳು ಇರೋದನ್ನು ಲೆಕ್ಕಿಸದೆ ಇವತ್ತಿನ ದಿನ ಶಿಕ್ಷಣ ಇಲಾಖೆ ಇತರೆ ಇಲಾಖೆಗಳ ಜೊತೆಗೂಡಿಸ್ಕೊಂಡು ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇವತ್ತಿನ ದಿನ ರಿನ್ಯೂವಲ್ ಆಫ್ ರೆಕಗ್ನೈಸೇಷನ್ ಏನು 2018 ಮುಂಚೆ ಪ್ರಾರಂಭ ಆಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ರೀತಿಯಾದ ಒತ್ತಡದ ಸಂಕೋಲೆಯಲ್ಲಿ ಸಿಗಿಲಿಸಿ ಇವತ್ತು ವಸೂಲಿ ಮಾಡಕ್ಕೆ ಹೊರಟಿದೆ. ಈ ಭ್ರಷ್ಟಾಚಾರದ ವಿರುದ್ಧ ನಮಗೆ ಯಾವುದೇ ಸ್ವತಂತ್ರ ಇಲ್ಲದೆ ಶಾಲಾ ಶಿಕ್ಷಣ ನಡೆಸ್ತಾ ಇರುವಂಥ ಪರಿಸ್ಥಿತಿ ಆಗಿರೋದ್ರಿಂದ ಕರಾಳ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸೋದಕ್ಕೆ ಮುಂದಾಗಿದ್ದೇವೆ. ಅವಮಾನ ಆಗಬೇಕು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ ಶಿಕ್ಷಣ ಮಂತ್ರಿಗಳಿಗಾಗಲಿ ಸಮಯ ಇಲ್ಲ. ನಾವು ಪದೇ ಪದೇ ಕೇಳಿದ್ರು ಕೂಡ ಅವರು ನಮಗೊಂದು ಅವಕಾಶ ಕಲ್ಪಿಸ್ಕೊಡ್ದೇನೆ ನೇರವಾಗಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡೋದಕ್ಕೆ ಕ್ಯಾಂಪ್ಸ್ನ ಕಾರ್ಯದರ್ಶಿ ಶಶಿಕುಮಾರ್ ಅವರೇ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಕುಮಾರ್ ಅವರೇ ನಮಸ್ಕಾರ. ನಮಸ್ತೆ. ಏನು ತೊಂದರೆ ಆಗಿದೆ ತಮ್ಮ ಸಂಘಟನೆಗೆ ಮತ್ತೆ ಶಾಲಾ ಒಕ್ಕೂಟಕ್ಕೆ? ಇದು ಬರೀ ಸಂಘಟನೆಗಲ್ಲ, ಇಡೀ ರಾಜ್ಯದ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಿಗೆ 2018 ನಂತರ ಹೊಸ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡೋದಕ್ಕೆ ನಿಯಮಗಳನ್ನ ಜಾರಿ ಮಾಡ್ತಾರೆ. ಅದನ್ನೇ ಯಥಾವತ್ತಾಗಿ ಹಳೆಯ ಶಿಕ್ಷಣ ಸಂಸ್ಥೆಗಳಿಗೂ ಜಾರಿ ಮಾಡ್ತಾರೆ. ಇಲ್ಲಿ ನ್ಯಾಯಾಲಯದ ಮೊರೆ ಹೋಗ್ತೇವೆ. ಕಳೆದ ಸರ್ಕಾರ ದೊಡ್ಡ ಭ್ರಷ್ಟಾಚಾರದಲ್ಲಿ ತೊಡಗಿಸ್ಕೊಂಡಾಗ ನಾವು ಇದನ್ನೆಲ್ಲವನ್ನು ಕೂಡ ಮನವೊಲಿಕೆ ಮಾಡಕ್ಕಾಗದೆ ಇದ್ದಾಗ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯ ಚೀಮಾರಿ ಹಾಕತ್ತೆ. ಇದೇ ಆದೇಶಗಳು ನಿಮ್ಗೆ ಎಲ್ಲಿದೆ, ನಿಮ್ ಶಾಲೆಗಳಿಗೆ ಎಲ್ಲಿದೆ, ನಿಮ್ಮ ಶಾಲೆಗಳಲ್ಲಿ ಯಾಕೆ ಈ ಒಂದು ದಾಖಲೆಗಳಿಲ್ಲ ಅಂತ ಎಲ್ಲ ಚೀಮಾರಿ ಹಾಕಿ ರಿಜೆಕ್ಟ್ ಮಾಡುತ್ತೆ, ಕ್ವಾಶ್ ಮಾಡಾಕತ್ತೆ. ಮತ್ತೆ ಸ್ಪಷ್ಟವಾಗಿ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಸುರಕ್ಷತಾ ನಿಯಮಕ್ಕೂ ನೀವು ಮಾಡಿರ್ತಕ್ಕಂಥ ಆದೇಶಕ್ಕೂ ಸರಿಯಲ್ಲ. ಇದು ಹಳೆ ಶಿಕ್ಷಣ ಸಂಸ್ಥೆಗಳಿಗೆ ಯಥಾವತ್ತಾಗಿ ಅನುಷ್ಠಾನ ಮಾಡ್ತಾ ಇರೋದು ಇದು ಬಾಹಿರವಾಗಿದೆ ಅಂತ ಎಲ್ಲಾ ಹೇಳಿದ್ರು ಕೂಡ 20 ತಿಂಗಳು ಕಳೆದ ನಂತರ ಇವತ್ತು ಮತ್ತೆ ಅಪೀಲ್ ಹೋಗೋದ್ರ ಮುಖಾಂತರ ಪ್ರಸ್ತುತ ಸಾಲಲ್ಲಿ 16,000 ಶಿಕ್ಷಣ ಸಂಸ್ಥೆಗಳು ಮಾನ್ಯತೆ ನವೀಕರಣ, ಮತ್ತೆ ನಾನು ಹೇಳ್ತಾ ಇದ್ದೇನೆ, ಹಳೆಯ ಶಿಕ್ಷಣ ಸಂಸ್ಥೆಗಳು ಮಾನ್ಯತೆ ನವೀಕರಣದ ಹೆಸರಲ್ಲಿ ಫೈರ್ ಸೇಫ್ಟಿ PWD ಅಂದ್ರೆ ಅದು ಎಲ್ಲವನ್ನು ಒಂದೊಂದೇ ವರ್ಷ ಕೊಡೋದು. ಎಂತ ದುರಂತ ಅಂದ್ರೆ, ಒಂದು ಸಿಲಿಂಡರ್ನ ರೀಫಿಲ್ ಮಾಡೋದಕ್ಕೆ 500 ರೂಪಾಯಿ ಆದ್ರೆ ಇವ್ರು 27,000 ರೂಪಾಯಿ ಕಟ್ಟಿಸ್ಕೊಂಡು 1 ವರ್ಷಕ್ಕೆ ರಿನಿವಲ್ ಕೊಡ್ತಾರೆ. ಇಂಥ ಒಂದು ಭ್ರಷ್ಟಾಚಾರ. ಆ ರಿನಿವಲ್ ಕೊಡೋದಕ್ಕೂ ಕೂಡ ಲಂಚ. ಭೂ ಪರಿವರ್ತನೆ ಇದುವರೆಗೂ ಯಾರು ಮಾಡೋದಿಕ್ಕಾಗಲ್ಲ. ಬಹುತೇಕ ಅಕ್ರಮ ವ್ಯಾಜ್ಯ ಇನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಜೊತೆಗೆ ಕಟ್ಟಡ ಏನ್ ಶೈಕ್ಷಣಿಕ ಉದ್ದೇಶಕ್ಕೆ ಇರಬೇಕು ಅಂತ, ಜೊತೆಗೆ ಇವತ್ತು ಅನೇಕ ಸಮಸ್ಯೆಗಳು, ಅನೇಕ ದಾಖಲೆಗಳು. ಪೊಲೀಸ್ ಇಲಾಖೆಗೆ ಹೋಗಿ ಲೆಟರ್ ತಗೊಂಬನ್ನಿ, ಆರೋಗ್ಯ ಇಲಾಖೆಗೆ ಹೋಗಿ, ನೀವು ಇದು ಯಾವ್ದಾದ್ರು ಒಂದು ದಾಖಲೆ ನೀವು ನಡೆಸ್ತಾ ಇರೋ ಶಾಲೆಗಳಲ್ಲಿ ಇದೆಯಾ?
ನಾವು ಹಂಗಂತ ಮಕ್ಕಳ ಸುರಕ್ಷತೆ ಬಗ್ಗೆ ನಾವು ಮಾನ್ಯ ಸರ್ಕಾರಕ್ಕೆ 15 ಸುರಕ್ಷತಾ ಕ್ರಮಗಳು ಏನ್ ಅಳವಡಿಸಬಹುದು ಅನ್ನೋದನ್ನು ಕೂಡ ಕೊಟ್ಟಿದ್ದೇವೆ. ಅದ್ರ ಬಗ್ಗೆ ಚಿಂತೆ ಮಾಡಿಲ್ಲ. ಯಾವುದೇ ಗುಣಮಟ್ಟಕ್ಕೆ ನಮ್ಗೆ ಅವಕಾಶ ಕೊಡ್ತಾ ಇಲ್ಲ. ಇವತ್ತು ದುರಂತದಲ್ಲಿದೆ ರಾಜ್ಯ ಪಠ್ಯಕ್ರಮ. ಸರ್ಕಾರಿ ಶಾಲೆಗಳ ಗುಣಮಟ್ಟ ನಮ್ಮ ಶಾಲೆಗಳಲ್ಲೂ ಕೂಡ ಗುಣಮಟ್ಟ ಕುಸ್ತಿದೆ. ಅಂತ ಪರಿಸ್ಥಿತಿಯಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಚಿಂತನೆ ಈ ಅಧಿಕಾರಿಗಳು ಮಾಡ್ತಾ ಇಲ್ಲ. ಈ ಅಧಿಕಾರಿಗಳು ಈ ದುರಂತದಲ್ಲಿ ಮಾನ್ಯ ಶಿಕ್ಷಣ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಹಲವು ಬಾರಿ ನಮ್ಮಿಂದ ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿಗಳು ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಅರ್ಧ ಗಂಟೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಶಿಕ್ಷಣ ಮಂತ್ರಿಗಳಿಗೆ ಅರ್ಧ ಗಂಟೆ ಕಾಲಾವಕಾಶ ಇಲ್ಲ. ಇವತ್ತು ಈ 40-50 ಲಕ್ಷ ಮಕ್ಕಳು ಓದ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿರುವಂತ ಜವಾಬ್ದಾರಿ ಇಲ್ಲದೆ ಆಗಿದೆ. ಸ್ವತಂತ್ರ ಇಲ್ಲದೆ ಇರುವಂತ ಪರಿಸ್ಥಿತಿ ನಮಗೆ ಉದ್ಭವ ಆಗಿದೆ. ಅದರ ವಿರುದ್ಧ ನಾವು ಎಲ್ಲವನ್ನ ಮಾಡ್ತೇವೆ, ಧ್ವಜ ಹಾರಿಸ್ತೇವೆ, ಸಿಹಿ ಹಂಚುತ್ತೇವೆ, ಕಾರ್ಯಕ್ರಮ. ಶಶಿಕುಮಾರ್ ಅವರೇ, ಈಗ ನಿಮ್ಮ ವಿರೋಧ ಇರೋದು ಅಗ್ನಿಶಾಮಕ ಪ್ರಮಾಣ ಪತ್ರವನ್ನ ಕೊಡೋದಕ್ಕ, ಭೂ ಪರಿವರ್ತನೆಯನ್ನ ಆ ನಕ್ಷೆ ಕೊಡೋದಕ್ಕ, ಯಾವುದಕ್ಕೆ ತಮ್ಮ ವಿರೋಧ ಇರೋದು? ಯಾವುದಕ್ಕೆ? ಅಥವಾ ಇದನ್ನ ಕೊಡೋದಕ್ಕೆ ಅಥವಾ ಅವ್ರು ಮಂಜೂರು ಮಾಡೋದಕ್ಕೆ ನಿಮ್ಮ ಬಳಿ ಹಣ ಕೇಳ್ತಿದ್ದಾರೆ ಅನ್ನೋದು ನಿಮ್ಮ ಆರೋಪವಾ? ಏನಂತ? ಎರಡೂ ನಿಮ್ಮ ಮಾತು ಸರಿ. ಒಂದು, ಯಾವ ಕೂಡ ಹಳೆ ಶಿಕ್ಷಣ ರೆಟ್ರೋಸ್ಪೆಕ್ಟಿವ್ ಅಂದ್ರೆ ಪದದ ಅರ್ಥ ನನಗೆ ನಾನು ಮಾಡ್ಕೊಂಡಿದ್ದೇನೆ, ಈ ಸಮಾಜ ಕೂಡ ಮಾಡ್ಕೊಳುತ್ತೆ. ಯಾವುದೇ ಒಂದು ಕಾಯ್ದೆಯನ್ನ ಅನುಷ್ಠಾನ ಮಾಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಹೇಳಿರೋದು ಅಷ್ಟೇ, ಯಾವುದೇ ಒಂದು ಕಾನೂನನ್ನ ಯಥಾವತ್ತಾಗಿ ಹಳೆಯ ಶಿಕ್ಷಣ ಸಂಸ್ಥೆಗಳಿಗೆ ಹಾಕೋದು ಎಷ್ಟು ನ್ಯಾಯ? ಇಲ್ಲಿ ಮನುಷ್ಯ ಮಾಡಕ್ಕಾಗದೆ ಇರೋದು, ಉದಾಹರಣೆ ಕೊಡ್ತೀನಿ. ಈಗಿರ್ತಕ್ಕಂಥ ಶಾಲೆಗಳು ಹಳೆಯ ಏನ್ ಬಂದಿದ್ವು ಅವಕ್ಕೆ ಸುತ್ತ ರೋಡ್ ಇರ್ಬೇಕು, 10,000 ಲೀಟ್ರು ಟ್ಯಾಂಕ್ ಮೇಲಿಡ್ಬೇಕು, ಹೆವಿ ಪಂಪ್ ಹಾಕ್ಬೇಕು, ಹೆವಿ ಪ್ರೆಷರೈಸ್ಡ್ ಚಾನಲೈಸ್ ಮಾಡಬೇಕು, ಆಮೇಲೆ ಭೂ ಪರಿವರ್ತನೆ ಆಗ್ಬೇಕು. ಯಾವುದೇ ಒಂದು ಕೃಷಿಯೇತರ ಭೂಮಿಯಲ್ಲಿ ಶಿಕ್ಷಣ ಸಂಸ್ಥೆ ಮಾಡೋದಿಕ್ಕೆ ಅವಕಾಶ ಇದೆ ಅಂತ ನ್ಯಾಯಾಲಯದ ತೀರ್ಪಿದ್ರು ಕೂಡ ಇವರು ರೆಸಿಡೆನ್ಷಿಯಲ್, ಕಮರ್ಷಿಯಲ್ ಅಲ್ಲಿ ಇರ್ತಕ್ಕಂಥವಕ್ಕೂ ಪ್ರತ್ಯೇಕವಾಗಿ ಶಿಕ್ಷಣಕ್ಕೆ ಅಂತ ಮಾಡಿಸ್ಕೊಂಡ್ ಬನ್ನಿ ಅಂತ. ಶಶಿಕುಮಾರ್ ಅವರು, ಇನ್ನೊಂದು ವಿಚಾರ ಸರ್. ಈಗ BEO ಪೋಸ್ಟಿಂಗ್ಗೆ 25 ಲಕ್ಷ ರೂಪಾಯಿ ಪಡಿತಿದ್ದಾರೆ ಅಂತೇಳಿ ತಾವು ಆರೋಪ ಮಾಡಿದ್ದೀರಿ. ಯಾರು? ಮಾನ್ಯ ಮಂತ್ರಿಗಳ, ಅಧಿಕಾರಿಗಳ? ಯಾರು ಲಂಚ ಪಡಿತಿರೋದು? ಎಸ್, ಇವತ್ತು ನಮಗೆ ಬಂದಿರ್ತಕ್ಕಂಥ ಇದೇ BO DDPಗಳು ಅವರವರೇ ಮಾತನಾಡ್ತಾ ಇರ್ತಕ್ಕಂಥದ್ದು ಕೇಳಿದಾಗ 25-30 ಲಕ್ಷ ಬರೀ ಒಂದು ವರ್ಗಾವಣೆಗಳಲ್ಲಿ ದಂಧೆ ನಡೀತಾ ಇದೆ ಅಂತಕ್ಕಂಥ ಆರೋಪಗಳು ನಾವು ಕೇಳ್ತಾ ಇದ್ದೇವೆ. ನಮಗೆ ಇವಾಗ ಅನಿಸೋದು ಏನು ಅಂದ್ರೆ, ಹಂಗಾರೆ ಸರ್ಕಾರ, ಶಿಕ್ಷಣ ಇಲಾಖೆ ಈ ತರಹದ ಒಂದು ಕೆಲಸ ಮಾಡ್ತಾ ಇರೋದ್ರಿಂದ ಆ ಅಧಿಕಾರಿಗಳಿಗೆ ದಾರಿ ಮಾಡ್ಕೊಡೋದಿಕ್ಕೆ ಮತ್ತೊಮ್ಮೆ RRಗೆ ಮೇಲ್ಮನವಿ ಹೋಗಿ ಆ ಒಂದಷ್ಟು ಭ್ರಷ್ಟಾಚಾರ ಮಾಡೋದಿಕ್ಕೆ ದಾರಿ ಮಾಡ್ಕೊಟ್ಟಿದ್ದೀರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ನಮ್ಗೆ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದಕ್ಕೆ.